ಯಾಕೆ ಅವ್ರಿಗೆ ಅಕ್ಕ ತಂಗಿಯರು ಇಲ್ವಾ? ನಾವ್ ಏನ್ ತಪ್ಪು ಮಾಡಿದೀವಿ ಧರ್ಮಸ್ಥಳದಲ್ಲಿದ್ದು? ಅದಕ್ಕೆ ನ್ಯಾಯ ಕೇಳೋದು ತಪ್ಪ ಸರ್ ನಮ್ದೆಲ್ಲ. ಆದ್ರೆ ಈಗ ನೋಡಿ ಈ ತರ ಜನಗಳೆಲ್ಲ ನಮ್ ತಮ್ಮನೇ ಗೋಲಾಡ್ಕೊಂಡ್ ಬಂದಿದ್ದಾರೆ ಅಂದ್ರೆ ನಾವು ಸುಮ್ಮನೆ ಇರ್ತೀವ? ನಮ್ ಪ್ರಾಣ ಹೋದ್ರೂ ಪರವಾಗಿಲ್ಲ ಸರ್, ನನ್ನ ಅಕ್ಕನಿಗೆ ನ್ಯಾಯ ಸಿಗ್ಲೇಬೇಕು ಅಷ್ಟೇ. ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ. ದರ್ಶನ್ ಪ್ರಕರಣದಲ್ಲಿ ಮೀಡಿಯಾದವರು ನುಗ್ಗಿದಂಥ ಪರಿ ಅವರು ಫೋಕಸ್ ಮಾಡಿದಂಥ ರೀತಿ ನಿಜಕ್ಕೂ ನನಗೆ ಭಾಳ ಖುಷಿಯನ್ನು ಕೊಟ್ಟಿದೆ. ಗ್ರೇಟ್. ಆದರೆ ಅವರು ಆರೋಪಿಯನ್ನು ಅಪರಾಧಿ ಅಂತ ಡಿಕ್ಲೇರ್ ಮಾಡಿದ್ದು ಯಾಕೋ ಇಷ್ಟ ಆಗಲಿಲ್ಲ. ಯಾಕಂದರೆ ಇವರೇ ಕೋರ್ಟು, ಇವರೇ ಜಡ್ಜು, ಇವ್ರದೇ ಎಲ್ಲ, ಇದು ಸ್ವಲ್ಪ ಅಭಾಸ. ಆದರೆ ಒಂದು ಪ್ರಕರಣದ ಹಿಂದೆ ಪಟ್ಟು ಬಿಡದೆ 24x7 8 ಪ್ರಕರಣ ಆಗಿದೆ. ಇಷ್ಟೂ ದಿನಗಳ ಕಾಲ ಬೇರೆ ಸುದ್ದಿ ಕಡೆ ಫೋಕಸ್ ಕೂಡ ಆಗಿದೆ. ಈ ಮಧ್ಯೆ ಯಡಿಯೂರಪ್ಪನವರ ಪೋಕ್ಸೋ ಕೇಸಿಗೆ ಸಂಬಂಧಪಟ್ಟಂಥ ಇಶ್ಯೂ ಆದರೂ ಕೂಡ ಅದನ್ನು ಕೂಡ ನಗಣ್ಯ ಅಂತ ಅದನ್ನು ದೂರ ತಳ್ಳಿ ದರ್ಶನ್ ಹಿಂದೆ ಪಟ್ಟು ಬಿಡದೆ ಬಿದ್ದಂತಹ ಅವರ ರೀತಿ ರಿವಾಜುಗಳು ಸ್ವಲ್ಪ ಮಟ್ಟಿಗೆ ನನಗೆ ಓಕೆ, ಬಿಕಾಸ್ ಅವರ ಫಾಲೋ ಅಪ್ ಚೆನ್ನಾಗಿತ್ತು. ಬಟ್ ಅವ್ರ ಜಡ್ಜ್ಮೆಂಟು ಅದು ಮಾತ್ರ ನಾನು ಯಾವುದೇ ಕಾರಣಕ್ಕೂ ಒಪ್ಪಕ್ಕೆ ಸಾಧ್ಯ ಇಲ್ಲ, ನಾನು ಒಪ್ಪಕ್ಕೆ ರೆಡಿನೇ ಇಲ್ಲ. ಅದರ ವಿರುದ್ಧ ಕೂಡ ನಾನು ಮಾತಾಡಿದ್ದೀನಿ. ಈಗ ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಮತ್ತೆ ಆ ರೇಣುಕಾಸ್ವಾಮಿ ಅವನ ಅಷ್ಟಿಲ್ಲ ಮೆಸೇಜು, ಆ ಕೇಸು, ಇದನ್ನೇನು ಹೇಳಲ್ಲ. 3-4 ವಿಡಿಯೋ ನಾನು ಮಾಡಾಯಿತು, ಅದರ ಬಗ್ಗೆ ವಿವರಣೆಗಳು ಕೊಟ್ಟಾಯಿತು. ಈಗ ವಿಚಾರಕ್ಕೆ ಬರೋಣ. ಈಗ ಈ ಪ್ರಕರಣದಲ್ಲಿ ದರ್ಶನ್ನು ಈ ಕೊಲೆ ಕೇಸಿನಲ್ಲಿ ಒಂದಿಷ್ಟು ಸಾಕ್ಷಿ, ಆಧಾರ, ಚಾರ್ಜ್ ಶೀಟು, ಇನ್ನಿತರ ಅಂಶಗಳು ಎಲ್ಲವನ್ನು ಪರಿಗಣನೆಗೆ ತಗೊಂಡು ದರ್ಶನ್ ಜೈಲಿಗೆ ಹೋಗೋದಂತೂ ಖಾತ್ರಿ. ಯಾವಾಗ? ಈಗ ಸದ್ಯಕ್ಕೆ 6 ತಿಂಗಳಿಂದ 1 ವರ್ಷ ಆತ ಜೈಲಿನಲ್ಲಿ ಇರಲೇಬೇಕಾಗುತ್ತೆ ಮರ್ಡರ್ ಕೇಸಿಗೆ ಸಂಬಂಧಪಟ್ಟಂಗೆ. ಇನ್ನು ಟ್ರಯಲ್ ನಡೆದು ಅದರಲ್ಲಿ ದರ್ಶನ್ ಇರೋದು ಸಾಬೀತಾದ ಮೇಲೆ ಆತ ಈ ಕೊಲೆ ಮಾಡಿದ್ದು ಹೌದು ಅಂತ ಆದರೆ, ನ್ಯಾಯಾಲಯದಲ್ಲಿ ಅದು ಸಾಬೀತಾದರೆ 100% 100ಕ್ಕೆ 100 10 ವರ್ಷದಿಂದ 14 ವರ್ಷ ಜೈಲು ದರ್ಶನ್ಗೆ ಆಗೇ ಆಗುತ್ತೆ. ಆತ ಜೈಲಿಗೆ ಹೋಗಲೇಬೇಕು. ಈ ಪ್ರಕರಣ ಬದಿಗಿಡೋಣ. ಇಷ್ಟು ಮಾಡಿದ ಮೇಲೆ ಮಾಧ್ಯಮ ಸ್ವಲ್ಪ ವಿರಾಮ ತಗೊಳುತ್ತೆ ನನ್ನ ಪ್ರಕಾರ. ಈಗ ಮಾಧ್ಯಮಗಳು ಇದೇ ರೀತಿ ಪಟ್ಟು ಬಿಡದೆ ಒಬ್ಬ ಆರೋಪಿ ಅಂತ ಯಾರಾದರೂ ಕಾಣಿಸ್ಕೊಂಡ್ರೆ, ಆ ಆರೋಪಿಯನ್ನು ಯಾವುದೇ ಒಂದು ಅನ್ಯಾಯ ಆದರೆ, ರೇಣುಕಾಸ್ವಾಮಿಯ ಜೀವಕ್ಕೆ ಕೊಟ್ಟಷ್ಟು ಪ್ರಾಶಸ್ತ್ಯವನ್ನು ಈಗ ವೆರಿ ಇಂಪಾರ್ಟೆಂಟ್ ಆಗಿ ಸುಮಾರು 12 ವರ್ಷಗಳ ಹಿಂದೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ, ಈಗಲೂ ಕೂಡ ನ್ಯಾಯ ಸಿಕ್ಕದೆ ಇಡೀ ರಾಜ್ಯ ನ್ಯಾಯಕ್ಕೋಸ್ಕರ ಚಾತಕ ಪಕ್ಷಿ ಅಂತ ಕಾಯುತ್ತಿರುವ ಧರ್ಮಸ್ಥಳದಲ್ಲಿ, ಆ ಊರಿನಲ್ಲಿ ಇವತ್ತಿಗೂ ಕೂಡ ಸೂತಕದ ಛಾಯೆ ಹಾಗೇ ಇದೆ. ಅದನ್ನೆಲ್ಲ ನಿವಾರಿಸಿ ಆ ಹೆಣ್ಣು ಮಗಳು ಸೇರಿದಂತೆ 4-5 ಅನುಮಾನಾಸ್ಪದ ಸಾವುಗಳಿಗೂ ಕೂಡ ನ್ಯಾಯವನ್ನು ಕೊಡ್ತೀವಿ ಅಂತ ಹೇಳಿಬಿಟ್ಟು ಮೀಡಿಯಾಗಳು ಪಟ್ಟು ಬಿದ್ದು ಹಠಕ್ಕೆ ಬಿದ್ದು ಧರ್ಮಸ್ಥಳದ ಕಡೆ ಸ್ವಲ್ಪ ಹೋಗಬೇಕು ಅಂತ ಹೇಳೋದಕ್ಕೆ ಇವತ್ತಿನ ನಾನು ಈ ರಿಪೋರ್ಟ್ನ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಸೌಜನ್ಯ ಕೇಸ್ 12 ವರ್ಷಗಳ ಹಿಂದೆ 2012 ಅಕ್ಟೋಬರ್ 10ನೇ ತಾರೀಕು ಸೌಜನ್ಯ ಧರ್ಮಸ್ಥಳದ ಉಜಿರೆಯ ಹೆಣ್ಮಗಳು. ಹಾಡ ಹಗಲೇ ಆಕೆ 4-5 ಜನ ಕಾಡು ಜಾಗಕ್ಕೆ ಎಳ್ಕೊಂಡು ಹೋಗೋದನ್ನು ಬಸ್ಸಲ್ಲಿ ಹೋಗ್ತಾ ಇದ್ದಂಥ ಒಂದು ಹೆಣ್ಣುಮಗಳು ನೋಡ್ತಾಳೆ. ಅವಳೇ ಸಾಕ್ಷಿ ಕೊಡ್ತಾಳೆ. ಅದಾದ ಮೇಲೆ ಸೌಜನ್ಯಳ ಬಾಡಿ ಸಿಗುತ್ತೆ. ಅತ್ಯಾಚಾರ ಮಾಡಿ ಆಕೆನ ಕೊಲೆ ಮಾಡಿರ್ತಾರೆ. ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ತನಿಖೆ ಆಗ್ತದೆ. ಪೊಲೀಸ್ ತನಿಖೆಯಲ್ಲಿ ಸಂತೋಷ್ ರಾವ್ ಅಂತ ಒಬ್ಬ ವ್ಯಕ್ತಿಯ ಅರೆಸ್ಟ್ ಆಗ್ತಾರೆ. ಆದರೆ ಸಂತೋಷ್ ರಾವ್ ಈ ಕೇಸಿನಲ್ಲಿ ಆರೋಪಿ ಅಲ್ವೇ ಅಲ್ಲ ಅಂತ ಹೇಳ್ಬಿಟ್ಟು ಸ್ಥಳೀಯರು ಅವತ್ತಿನ ವಾದ ಮಾಡ್ತಾ ಬರ್ತಾರೆ. ಸ್ಥಳೀಯರ ಜೊತೆಗೆ ಇಡೀ ಧರ್ಮಸ್ಥಳ ಕೂಡ ಇದು ನೋ ಇದು ಸಂತೋಷ್ ರಾವ್ ಆರೋಪಿ ಅಲ್ಲ, ಇಲ್ಲಿ ಈ ಕೇಸನ್ನು ಮಾಡಿದವರೇ ಬೇರೆ, ಗೆಳ್ಕೊಂಡು ಹೋಗಿ 4-5 ಜನ ಅಂದಮೇಲೆ ಸಂತೋಷ್ ರಾವ್ ಒಬ್ಬನೇ ಹೆಂಗೆ ಅರೆಸ್ಟ್ ಆಗೋಕ್ಕೆ ಸಾಧ್ಯ? ಈ 4 ಜನ ಎಲ್ಲಿ ಹೋದರು? ಏನು ಕತೆ? ಯಾಕೆ ಸರಿ ಆಗ್ತಾ ಇಲ್ಲ? ಈ ಕೇಸಿನಲ್ಲಿ ಯಾರದ್ದೋ ಪ್ರಭಾವ ಇದೆ, ಯಾರೋ ಪ್ರಭಾವವನ್ನು ಬೀರ್ತಾ ಇದ್ದಾರೆ, ಇದು ಸರಿ ಇಲ್ಲ, ಇಂಥವರೇ ಪ್ರಭಾವ ಬೀರ್ತಿದ್ದಾರೆ ಅಂತ ಪರ್ಟಿಕ್ಯುಲರ್ ಆಗಿ ಒಬ್ಬ ವ್ಯಕ್ತಿಯನ್ನು ಮೆನ್ಷನ್ ಮಾಡ್ತಾರೆ. ಆದರೆ ಆ ವ್ಯಕ್ತಿಯ ಬಗ್ಗೆ ನಾವು ಮಾತಾಡೋ ಹಾಗಿಲ್ಲ ಅಂತ ಕೋರ್ಟ್ ಕೂಡ ಇಂಜೆಕ್ಷನ್ ಆರ್ಡ್ರನ್ನ ಕೊಟ್ಟಿರೋದ್ರಿಂದ, ರಿಲೀಸ್ ಮಾಡಿರೋದ್ರಿಂದ ನಾವಿವತ್ತು ಅವ್ರ ಬಗ್ಗೆ ಏನೋ ಉಲ್ಲೇಖ ಮಾಡೋಕ್ಕೆ ಆಗಲ್ಲ ಸ್ನೇಹಿತರೆ. ಈ ಕೇಸಿಗೆ ಸಂಬಂಧಪಟ್ಟಾಗ ಇವತ್ತಿಗೂ ಕೂಡ, ನಿನ್ನೆ ಮೊನ್ನೆವರೆಗೂ ಕೂಡ, ಈ ಕ್ಷಣದವರೆಗೂ ಕೂಡ ಸೌಜನ್ಯಳಿಗೆ ನ್ಯಾಯ ಸಿಗಲೇಬೇಕು. 12 ವರ್ಷಗಳ ಹಿಂದಿನ ಘಟನೆಗೆ ಮರುಜೀವ ಕೊಡಲೇಬೇಕು, ಮರು ತನಿಖೆ ಆಗಲೇಬೇಕು. ನಿರಪರಾಧಿಗಳು ಆರಾಮಾಗಿ ಓಡಾಡ್ಕೊಂತಿದ್ದಾರೆ. CBI ವಿಶೇಷ ನ್ಯಾಯಾಲಯದಲ್ಲಿ ಸಂತೋಷ್ ರಾವ್ ಸೌಜನ್ಯಳನ್ನು ಕೊಲೆ ಮಾಡಿದ್ದಕ್ಕೆ ಯಾವುದೇ ಪ್ರೂಫ್ ಇಲ್ಲ, ಹಾಗಾಗಿ ಆತನನ್ನು ಖುಲಾಸೆ ಮಾಡಲಾಗುತ್ತಿದೆ ಅಂತ ಹೇಳ್ಬಿಟ್ಟು ಆತನ ಬಿಡುಗಡೆ ಮಾಡ್ತಾರೆ. ಹಾಗಾದರೆ ಸೌಜನ್ಯ ಸತ್ತಿದ್ದು ನಿಜ ಅಲ್ವಾ? ಅತ್ಯಾಚಾರ ಆಗಿದ್ದು ನಿಜ ಅಲ್ವಾ? FSL ರಿಪೋರ್ಟು, ಇನ್ನೊಂದು ರಿಪೋರ್ಟ್, ಎಲ್ಲ ರಿಪೋರ್ಟ್ಗಳಲ್ಲೂ ಸೌಜನ್ಯ ಮೇಲೆ ಅತ್ಯಾಚಾರ ಆಗಿದೆ, ಕೊಲೆ ಆಗಿದೆ ಅನ್ನೋದು ಸಾಬೀತಾಗಿದೆಯಲ್ಲ. ಅಂದಮೇಲೆ ಮಾಡಿದ್ಯಾರು? ಸಂತೋಷ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅವತ್ತೇ ಸ್ಥಳೀಯರು, ಹೋರಾಟಗಾರರು ಹೇಳ್ತಾ ಬಂದರು. ಆದರೆ ಆತನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತೀರಾ. ಆದರೆ CBI ವಿಶೇಷ ನ್ಯಾಯಾಲಯದಲ್ಲಿ ನೀವು ಸರಿಯಾದ ಸಾಕ್ಷಿ ಆಧಾರಗಳನ್ನು ಕೊಡಲಿಕ್ಕೆ ಆಗದೇ ಇರೋದ್ರಿಂದ ಸಂತೋಷ್ ಅವರನ್ನು ಬಿಡುಗಡೆ ಮಾಡಿದ್ದಾರೆ. ಬಿಡುಗಡೆ ಆಯಿತು, ಅವ್ರು ಹೊರಗೆ ಬಂದಾಯಿತು. ಈ ಕೊಲೆ ಮಾಡಿದವರು ಯಾರು? ಸತ್ತಿದ್ದು ನಿಜ, ಅತ್ಯಾಚಾರ ಆಗಿದ್ದು ನಿಜ. 12 ವರ್ಷಗಳ ಹಿಂದೆ ಮಣ್ಣಾಗಿ ಹೋದ್ಲು ಸೌಜನ್ಯ. ಆದರೆ ಸೌಜನ್ಯಳಿಗೆ ನ್ಯಾಯ ಸಿಗಬೇಕಲ್ವ? ಈಗ
ಕೊಂದವರು ಇಂಥವ್ರೆ, ಇವರೇ ಓಡಾಡ್ಕೊಂಡಿದ್ದಾರೆ, ಅವ್ರನ್ನ ರಕ್ಷಣೆ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹೋರಾಟಗಾರರು ಸ್ಥಳೀಯರು ಏನೆಲ್ಲ ಮಾತಾಡ್ತಿದ್ದಾರೆ ಅನ್ನೋದನ್ನು ನಾನು ನಿಮಗೆ ಹೇಳಿದ್ದೀನಿ. ಇದಾದ ಮೇಲೆ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ಹೋರಾಟಗಾರರ ನಿಯೋಗ, ಆ ಸೌಜನ್ಯಳ ತಂದೆ ಚಂದ್ರಪ್ಪ ಅನ್ನೋರು ಹೋಗ್ಬಿಟ್ಟು ಮನವಿ ಮಾಡ್ತಾರೆ, ದಯವಿಟ್ಟು ಮರು ತನಿಖೆ ಮಾಡಿ, CBI ಕೊಡಿ, ನಮ್ಮ ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಕೇಳ್ತಾರೆ. ಯಾಕೋ ಕಾಂಗ್ರೆಸ್ ಸರ್ಕಾರ ಸೊಪ್ಪು ಹಾಕಲಿಲ್ಲ, ಸ್ವಲ್ಪ ಅವ್ರ ಆ ಕಡೆ ಎಲ್ಲ ಓಡಾಟಗಳ ಸ್ವಲ್ಪ ಜಾಸ್ತಿ ಮಾಡಿದ್ರು. ಅದಾದ ಮೇಲೆ ಹೈಕೋರ್ಟಿಗೆ ಹೋಗ್ಬಿಟ್ಟು ಅರ್ಜಿ ಸಲ್ಲಿಸ್ತಾರೆ. ಈ ಪ್ರಕ್ರಿಯೆ ಇನ್ನೂ ನಡೀತಾ ಇದೆ. ಸೌಜನ್ಯಳಿಗೆ ನ್ಯಾಯ ಕೊಡಿಸುವವರೆಗೂ ನಾವು ವಿರಮಿಸೋದಿಲ್ಲ ಅಂತ. ಈ ಲೋಕಸಭಾ ಚುನಾವಣೆಯಲ್ಲಿ ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಸೌಜನ್ಯಳ ಪರವಾದಂಥ ಹೋರಾಟಗಾರರು BJPನ ಯಾವ ಮಟ್ಟಿಗೆ ಧಿಕ್ಕರಿಸ್ತಾರೆ ಅಂದರೆ ಓಟನ್ನು ನೋಟಕ್ಕೆ ಹಾಕ್ತಾರೆ. ಸುಮಾರು 19,000 ಓಟು ನೋಟಕ್ಕೆ ಹೋಗುತ್ತೆ. ಅಂದರೆ ಹೋರಾಟಗಾರರೆಲ್ಲ ನಮ್ಮ BJPಯಿಂದ ಸಪೋರ್ಟ್ ಸಿಗ್ತಾ ಇಲ್ಲ, ಕಾಂಗ್ರೆಸ್ ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಕಾಂಗ್ರೆಸ್ ಸರ್ಕಾರ ಕೂಡ ಈ ಕೇಸನ್ನು ಮರು ತನಿಖೆಗೆ ಒಳಪಡಿಸ್ತಾ ಇಲ್ಲ. ಹಾಗಾಗಿ ನಾವು ಇವ್ರು ಯಾರು ಬೇಡ ಅಂತ ಹೇಳ್ಬಿಟ್ಟು ಅವರೆಲ್ಲ ನೋಟಕ್ಕೆ ಓಟ್ ಹಾಕ್ತಾರೆ. ಹಾಗಾಗಿ ನೋಟ ಭಾಳ ದೊಡ್ಡ ಪ್ರಮಾಣ. 19,000 ಓಟ್ ಅಂದರೆ ಏನು ತಮಾಷೆ ಅಲ್ಲ ಸ್ನೇಹಿತರೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಹೋರಾಟಗಳು ನಡೀತಿದ್ದಾಗ ಸೌಜನ್ಯಳ ತಾಯಿ ಮೇಲೆ ಹಲ್ಲೆ ಮಾಡೋದು, ಅವರ ಬೆಂಬಲಿಗರು ಹೆಸರು ಹೇಳೋಕ್ಕಾಗಲ್ಲ, ಅವರ ಬೆಂಬಲಿಗರು ಹಲ್ಲೆ ಮಾಡೋದು, ಇನ್ನೊಂದು ಮಾಡೋದು, ಎಲ್ಲವನ್ನು ಮಾಡ್ತಾ ಬಂದರು. ಒಟ್ಟಿನಲ್ಲಿ ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ನಡೆದಂಥ ಹೋರಾಟದಲ್ಲಿ ಅನೇಕರ ಹೆಸರುಗಳು ಹೊರಗೆ ಬಂತು. ಅದರಲ್ಲಿ ಪದ್ಮಲತಾ ಧರ್ಮಸ್ಥಳ ಅಂಥೇಳಿ ನೋಡಿ. ಆ ಪದ್ಮಲತಾ ಧರ್ಮಸ್ಥಳ ಕೂಡ 17 ವರ್ಷದ ಬಾಲಕಿ. CPI ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಅದರ ಕಾರ್ಯಕರ್ತ ದೇವಾನಂದ್ ಅಂತ ಇದ್ರ ಅವ್ರ ಮಗಳು. 1987 ಇಸ್ವಿ ಕಥೆ ಇದು. ಆಕೆನ ಅಪಹರಿಸಿ 39 ದಿನಗಳ ಕಾಲ ಕೂಡಿ ಹಾಕಿ ಅತ್ಯಾಚಾರಗೈದು ಕೊಲೆ ಮಾಡಲಾಗಿತ್ತು. 40ನೇ ದಿನ ಅಂದರೆ ಅಪಹರಿಸಿ ಅತ್ಯಾಚಾರ ಮಾಡಿದ 40ನೇ ದಿನ ಗೋಣಿ ಚೀಲದಲ್ಲಿ ಆಕೆ ಮೃತದೇಹ ನೇತ್ರಾವತಿಯಲ್ಲಿ ಪತ್ತೆಯಾಗುತ್ತೆ. ಈ ಕೃತ್ಯದ ವಿರುದ್ಧ ಹೋರಾಟಗಳೆಲ್ಲ ನಡೀತಾ ಇರುತ್ತೆ. ಆ ಸಂದರ್ಭದಲ್ಲಿ ಒಂದು ದಟ್ಟವಾದ ಅನುಮಾನ ಹೊರಗೆ ಬರುತ್ತೆ. 1987ರಲ್ಲಿ ರಾಜ್ಯಾದ್ಯಂತ ಗ್ರಾಮ ಪಂಚಾಯತಿ ಚುನಾವಣೆ ನಡೀತಾ ಇರುತ್ತೆ. ಧರ್ಮಸ್ಥಳದಲ್ಲಿಯೂ ಚುನಾವಣೆ ನಡೀಬೇಕಿತ್ತು. ಆದರೆ ಧರ್ಮಸ್ಥಳ ದೇವಸ್ಥಾನ ಆಡಳಿತ ಮಂಡಳಿಗೆ ನಿಖರವಾಗಿ ಹೇಳಬೇಕಂದ್ರೆ ಧರ್ಮಸ್ಥಳ ಧರ್ಮಾಧಿಕಾರಿಗೆ ಅಂತ ಅವತ್ತಿನ ನ್ಯೂಸ್ ಆಗಿರೋದು, ಚುನಾವಣೆ ನಡೆಸೋದು ಇಷ್ಟ ಇರಲಿಲ್ಲ. ಹಾಗೆ ಧರ್ಮಸ್ಥಳ ಪಂಚಾಯಿತಿಯ ಸೀಟುಗಳನ್ನು ಅಲ್ಲಿನ ಪ್ರಾಬಲ್ಯ ಹೊಂದಿದ ಪಕ್ಷಗಳಿಗೆ ಹಂಚಿಕೆ ಮಾಡಿ ಅವಿರೋಧ ಆಯ್ಕೆ ಮಾಡೋದಕ್ಕೆ ಅವರು ಇಚ್ಛಿಸ್ತಾರೆ. ಅದಕ್ಕೆ ತಕರಾರು ತೆಗಿತಾರೆ ಈ CPI ಮುಖಂಡರು. ನಮಗೂ ಸೀಟು ಹಂಚಿಕೆ ಆಗಬೇಕು, ಇಲ್ಲದಿದ್ದರೆ ಚುನಾವಣೆ ನಡೆಸಬೇಕು ಅಂತ ಒತ್ತಾಯವನ್ನು ಹೇರ್ತಾರೆ. ಆದರೆ ಅವರ ಮಾತಿಗೆ ಅವತ್ತು ಯಾರು ಕಿವಿ ಕೊಡಲಿಲ್ಲ, ಅವರು ಕಿವಿ ಕೊಡಲಿಲ್ಲ. ಇದರಿಂದ ಅಸಮಾಧಾನಗೊಂಡಂಥ CPI ನಾಯಕರು ಧರ್ಮಸ್ಥಳದಲ್ಲಿ ಚುನಾವಣೆ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸ್ತಾರೆ. ಧರ್ಮಸ್ಥಳದಲ್ಲಿ CPIನಿಂದ ಪದ್ಮಲತಾ ಅವರ ತಂದೆ ದೇವಾನಂದನ್ನು ಕಣಕ್ಕಿಳಿಸ್ತಾರೆ. ಪದ್ಮಲತಾ ಅವರ ತಂದೆ ದೇವಾನಂದನ ಕಣಕ್ಕಿಳಿಸ್ತಾರೆ. ಅವರು ಕಣಕ್ಕಿಳಿದ ಮಾರನೇ ದಿನವೇ ಅವರ ಮಗಳು ಪದ್ಮಲತಾ ಕಿಡ್ನಾಪ್ ಆಗೋದು. ಕಿಡ್ನಾಪ್ ಆಗಿ 39 ದಿನಗಳ ಕಾಲ ನಾಪತ್ತೆ ಆಗ್ತಾಳೆ. 40ನೇ ದಿನ ಆಕೆಯ ಬಾಡಿ ನೇತ್ರಾವತಿಯ ತಟ್ಟದಲ್ಲಿ ಸಿಗುತ್ತೆ. ಅದಾದ್ಮೇಲೆ ವೇದವಲ್ಲಿ ಟೀಚರ್ ಅಂತ ಆನೆ ಮಾವುತ ನಾರಾಯಣ ತಂಗಿ ಯಮುನಾ, ಸೌಜನ್ಯ ಕೇಸಿನ ಪ್ರಮುಖ ಸಾಕ್ಷಿ ದಿನೇಶ್ ಗೌಡ ಕೊಯ್ಯಾರುನಿಂದ ಬಿಳ್ಳಾಲು ಕಡೆ ಹೋಗ್ತಾ ಇರ್ತಾರೆ. ಅವಾಗ ಒಂದು ಬೊಲೆರೋ ಗಾಡಿ ಬರುತ್ತೆ, ಆಕ್ಸಿಡೆಂಟ್ ಮಾಡುತ್ತೆ, ಸ್ಪಾಟ್ ಅಲ್ಲೇ ಸತ್ತು ಹೋಗ್ತಾರೆ. ಆ ಬೊಲೆರೋ ವಾಹನ ಬಾಲಕೃಷ್ಣ ಪೂಜಾರಿಗೆ ಸೇರಿದ್ದಾಗಿರುತ್ತೆ. ಅಲ್ಲಿಗೆ ದಿನೇಶ್ ಗೌಡ, ಆನೆ ಮಾವುತ ನಾರಾಯಣ ತಂಗಿ ಯಮುನಾ, ವೇದವಲ್ಲಿ ಟೀಚರ್, ಪದ್ಮಲತಾ ಧರ್ಮಸ್ಥಳ, ಸೌಜನ್ಯ ಇಷ್ಟಾಗಬೇಕು. ನೇತ್ರಾವತಿಯಲ್ಲಿ ಹರಿದ ಹೆಣಗಳಿಗೆ ಲೆಕ್ಕನೇ ಇಲ್ವಾ? ಈ ಕಾರಣಕ್ಕೆ ಮೀಡಿಯಾ ಇಮ್ಮಿಡಿಯೇಟಾಗಿ ಏನು ಮಾಡಬೇಕು, ಮೇಲಿಂದ ಮೇಲೆ ಆ ಸೌಜನ್ಯಳ ತಾಯಿ ಇರ್ಬೋದು, ಸೌಜನ್ಯಳ ಪರ ಹೋರಾಟಗಾರರಿಗೆ ಕಾಟ ಕೊಡೋದು, ಟಾರ್ಚರ್ ಕೊಡೋದು, ಅವರಿಗೆ ಬೆದರಿಕೆಗಳನ್ನು ಹಾಕೋದು ಎಲ್ಲವೂ ನಡೀತಾ ಇದೆ. ಒಂದು ಹೆಣ್ಣಿನ ಸಾವು, ಹಿಂದೂ ಮುಸ್ಲಿಂ ಅಂತಲೇ ನೀವು ಮಾತಾಡ್ತಾ ಬರ್ತೀರಾ, ಅದು ನಾನು ಮಾತಾಡೋಕ್ಕೆ ಹೋಗಲ್ಲ. ಒಂದು ಹಿಂದೂ ಹೆಣ್ಣು ಮಗಳ ಸಾವು ಅಂತಲೇ ಇಟ್ಕೊಳ್ಳಿ. ಹಿಂದೂ ಮುಸ್ಲಿಂ ಬಂದಾಗ ಹಿಂದೂಗಳ ಪರವಾಗಿ ಭಾಳ ಸ್ಪಷ್ಟವಾಗಿ ಗಟ್ಟಿಯಾಗಿ ನಿಲ್ಲುವಂಥ ಮೀಡಿಯಾಗಳು, ಪ್ರತಿ ಸಾವಿನಲ್ಲೂ ಧರ್ಮವನ್ನು ನೋಡುವ ಮೀಡಿಯಾಗಳು, ಸೌಜನ್ಯ ಪ್ರಕರಣದಲ್ಲಿ ಅದು ಭೀಕರವಾಗಿ ಅತ್ಯಾಚಾರವಾಗಿ ಕೊಲೆಯಾದ ಪ್ರಕರಣದಲ್ಲಿ ಆ ಕೊಲೆಗೆ ಸಂಬಂಧಪಟ್ಟಂತೆ ಒಬ್ಬ ಅರೆಸ್ಟ್ ಆಗಿ ಜೈಲಿಗೆ ಹೋಗಿ ಆಮೇಲೆ ಆತ ನಿರಪರಾಧಿ ಅಂತ ಹೊರಗೆ ಬಂದಂಥ ಸಂದರ್ಭದಲ್ಲಿ ಕೊಲೆಯಾಗಿದ್ದು ನಿಜ, ಅತ್ಯಾಚಾರ ಆಗಿದ್ದು ನಿಜ, ಹಾಗಾದರೆ ಆರೋಪಿಗಳು ಯಾರು? ಆರೋಪಿಗಳು ಆರಾಮ ಓಡಾಡ್ಕೊಂಡಿದ್ದಾರೆ, ಅವ್ರು ಇಂಥವರೇ, ನಮಗೂ ಅನುಮಾನ ಇದೆ ಅಂತ ಹೋರಾಟಗಾರರು ಮತ್ತು ಸ್ಥಳೀಯರು ಈ ಪ್ರಮಾಣದಲ್ಲಿ ಬಾಯಿ ಬಡ್ಕೊಳ್ತಿರ್ಬೇಕಾದ್ರೆ, ನ್ಯಾಯಕ್ಕೋಸ್ಕರ ಹಂಬಲಿಸ್ತಿರ್ಬೇಕಾದ್ರೆ ಮಾಧ್ಯಮಗಳು ಯಾಕೆ ಇನ್ನೂ ಸೈಲೆಂಟ್ ಆಗಿದೆ? ದರ್ಶನ್ ಪ್ರಕರಣದಲ್ಲಿ ರೇಣುಕಾಸ್ವಾಮಿ ಒಬ್ಬ ಒಂದು ಅಮಾಯಕ ಜೀವನ ಇವನು ಬಲಿ ತೊಗೊಂಡ್ಬಿಟ್ಟ, ಇವನೆಂಥ ಪಾಪಿ, ಇವನೆಂಥ ಕಿಲ್ಲರ್, ಇವನೆಂಥ ಡೆವಿಲ್, ಎಲ್ಲದನ್ನೂ ಮಾಡ್ತಾ ಇದ್ದೀರಾ. ಓಕೆ ಮಾಡಿ. ಈಗ ಸ್ವಲ್ಪ ಧರ್ಮಸ್ಥಳದ ಕಡೆ ಬನ್ನಿ. ಈ ರೇಣುಕಾಸ್ವಾಮಿದು ಮೊನ್ನೆ ಮರ್ಡರ್ ಆಯಿತು. ಈ ಪರಿಯಾಗಿ ಆ ಕೇಸ್ ಹಿಂದೆ ಬಿದ್ದಿದ್ದೀರಾ. 12 ವರ್ಷಗಳ ಹಿಂದೆ ಅನ್ಯಾಯದ ಸಾವು ಕಂಡ ಸೌಜನ್ಯಳ ಪರ ಸ್ವಲ್ಪ ಧ್ವನಿ ಎತ್ತಿ
ಬನ್ನಿ ಫೋಕಸ್ ಆಗಿ 24x7 ಪ್ರತಿ ವಾರ ತಿಂಗಳುಗಟ್ಟಲೆ ನ್ಯಾಯ ಸಿಗೋವರೆಗೂ ಸರ್ಕಾರ ತಲೆ ಕೆಟ್ಟು ಹೋಗಬೇಕು. ಪ್ರತಿ ಮೀಡಿಯಾದಲ್ಲೂ 24 ಗಂಟೆ ಸೌಜನ್ಯ, ಕೊಂದವ್ರು ಯಾರು, ಒಬ್ಬ ಖುಲಾಸೆ ಅಂದ ಮೇಲೆ ಆಕೆ ಅತ್ಯಾಚಾರ ಆಗಿದ್ದು ನಿಜ ಅಲ್ವಾ, ಕೊಲೆ ಆಗಿದ್ದು ನಿಜ ಅಲ್ವಾ, ಹಾಗಾದ್ರೆ ಹಂತಕರು ಯಾರು ಅವನು ಪತ್ತೆ ಹಚ್ಚಿ ಮರು ತನಿಖೆ ಮಾಡಿ, CBI ತನಿಖೆ ಮಾಡಿ. ಹಾಗೆ ಯಾವುದೇ ಕಾರಣಕ್ಕೂ ಯಾವುದೇ ಪೊಲೀಸ್ ಸ್ಟೇಷನಲ್ಲಿ ಯಾವುದೇ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಕಟ್ಟಡಗಳಲ್ಲಿ, ಯಾವುದೇ ದೇವಸ್ಥಾನಗಳಲ್ಲಿ, ಯಾವುದೇ ಮಸೀದಿಗಳಲ್ಲಿ ಏನೇ ಕೇಸ್ಗಳಾದರೂ ಅಲ್ಲೂ ಶಾಮಿಯಾನಗಳೇನಾದರೂ ಹಾಕಿದ್ರು ಕೂಡ ಅದನ್ನು ಧಿಕ್ಕರಿಸಿ ಕ್ಯಾಮ್ರಾ ಇಟ್ಟು ಸೌಜನ್ಯಗಳಿಗೆ ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ಮೀಡಿಯಾದವರು. ಯಾಕೆ ಅವ್ರಿಗೆ ಅಕ್ಕ ತಂಗಿಯರಿ ಇಲ್ವಾ? ನಾವ್ ಏನ್ ತಪ್ಪು ಮಾಡಿದೀವಿ ಧರ್ಮಸ್ಥಳದಲ್ಲಿ? ಅದಕ್ಕೆ ನ್ಯಾಯ ಕೇಳಕ್ ಬಂದ ತಪ್ಪ ಸರ್ ನಮ್ದೆಲ್ಲ. ಆದ್ರೆ ಈಗ ನೋಡಿ ಈ ತರ ಜನಗಳೆಲ್ಲ ನಮ್ ತಮ್ಮನೇ ಗೋಲಾಡ್ಕೊಂಡ್ ಬಂದಿದ್ದಾರೆ ಅಂದ್ರೆ ನಾವು ಸುಮ್ನೆ ಇರ್ತೀವ? ನಮ್ ಪ್ರಾಣ ಹೋದ್ರು ಪರವಾಗಿಲ್ಲ ಸರ್, ನನ್ನ ಅಕ್ಕನಿಗೆ ನ್ಯಾಯ ಸಿಗ್ಲೇಬೇಕು ಅಷ್ಟೇ. ಹಾಗಾಗಿ ಮೀಡಿಯಾದವರು ದರ್ಶನ್ ಜೈಲಿಗೆ ಹೋದ್ಮೇಲೆ ಈಗ ಇಮಿಡಿಯೇಟ್ ಆಗಿ ಒಂದು 5 ದಿವಸ ಕಸ್ಟಡಿ ಎಲ್ಲ ಮುಗಿದ ಮೇಲೆ ಜೈಲಿಗೆ ಹೋಗ್ತಾರೆ, ಹೋಗಲೇಬೇಕು. ಈ ಮರ್ಡರ್ ಕೇಸ್ ಸಂಬಂಧಪಟ್ಟಂಗೆ ಬೇಲ್ ಗೀಲೇನ ಆಗಲ್ಲ. 6 ತಿಂಗಳಿಂದ 1 ವರ್ಷ ಆಗುತ್ತೆ. ಅದಾದ ಮೇಲೆ ಈ ಕೇಸಲ್ಲಿ ಕನ್ವಿಕ್ಟ್ ಆದರೆ ದರ್ಶನ್ ಜೈಲು ಪರ್ಮನೆಂಟ್ 10 ವರ್ಷ 14 ವರ್ಷ, ಅದಾದಮೇಲೆ ನಿಶ್ಚಯ. ಇಲ್ಲ ಅಂದರೆ ಏನು ಅವ್ನ ಪಾತ್ರ ಇಲ್ಲ ಅಂದರೆ ಖುಲಾಸಾಗಿ ಹೋಗೋ ಬರುತ್ತಾನೆ. ಏನೋ ಒಟ್ಟಿನಲ್ಲಿ ರಣಾಕ್ರೋಶದಿಂದ ನುಗ್ಗಿ ಬಡ್ದಿದ್ದೀರ ದರ್ಶನ್ನ, ಓಕೆ ಸಂತೋಷ. ಅದೇ ಆವೇಶದಿಂದ, ಅದೇ ಆಕ್ರೋಶದಿಂದ, ಅದೇ ಥರದ ಜರ್ನಲಿಸಮನ್ನು ಫೋರ್ಸ್ಫುಲ್ ಆಗಿ ಸ್ವಲ್ಪ ಸೌಜನ್ಯಗಳ ಕಡೆ ಮಾಡಬೇಕು. ನೀವು ಮಾಡ್ತಿರೋ ಅನ್ನೋ ನಿರೀಕ್ಷೆ, ನಂಬಿಕೆ ನಮಗೆಲ್ಲರಿಗೂ ಇದೆ. ದರ್ಶನ್ ಜೈಲಿಗೆ ಹೋಗ್ತಾ ಇದ್ದಂತೆ, ದರ್ಶನ್ ಪ್ರಕರಣಗಳು ಮುಗಿತಿದ್ದಂತೆ ಇಡೀ ಮಾಧ್ಯಮಗಳು ಧರ್ಮಸ್ಥಳದ ಸೌಜನ್ಯಗಳಿಗೆ ನ್ಯಾಯ ಕೊಡಿಸುವವರೆಗೂ ವಿರಾಮ ತೆಗೆದುಕೊಳ್ಳಲ್ಲ ಅನ್ನೋಂಥ ಶಪಥವನ್ನು ಮಾಡಬೇಕು. ಮಾಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ, ಕಾದು ನೋಡೋಣ. ನಮಸ್ಕಾರ.